ಇದು ಯಾಕಾರ ಸಾಮ್ಗಳು ಶಾನೆ ಅದಾರಿ ಭಾರಿ ಶಾಣ್ಯಾರ ಅದಾರಂತ್ರಿ. ಅವ್ರು ಏನೇ ಹೇಳಿದ್ರು ಅದೆಲ್ಲ ಕರೆ ಹಾಕತ್ತಂತ ನೋಡ್ರಿ. ಚಲೋ ಆತ್ರಿ. ನಮ್ಮ ಮನ್ಯಾಗ ಭಾಳ ಸುಮ್ಮನೆ ನಿಂದಿರ್ತಾರೇನ್ರಿ? ಹೌದು. ಅಲ್ಲ ಇಲ್ಲಾಕಿ 20 ಮಂದಿ ಇರ್ತಾರು ಗಪ್ ಕೇಳಿ ನೋಡಿ ಏನತ್ತೆ. ಅಂಕಲ್ರಿ ಇಲ್ಲಾಕ ಇಷ್ಟು ಮಂದಿ ನಿಂತಾರ ಏನಾರು ಕೊಡ್ತಾರೇನ್ರಿ? ಇಲ್ಲಿ ಏನೂ ಕೊಡಂಗಿಲ್ಲಪ್ಪ. ಒಬ್ಬ ದೊಡ್ಡ ಜ್ಯೋತಿಷ್ಗಾರ ಬಂದಾನ. ಅವ ಕೈ ನೋಡಿ ಭವಿಷ್ಯ ಹೇಳ್ತಾನ. ಅದಕ್ಕೆ ಎಲ್ಲರೂ ತಮ್ಮ ಕೈ ತೋರಿಸಿ ಅವ್ರವ್ರ ಭವಿಷ್ಯ ಕೇಳಾಗತ್ತಾರ. ಅದಕ್ಕೆ ಪಾಳ್ಯಾಚಾರ ಇಲ್ಲಿ. ಹೌದ್ರಾ? ಹಂಗಾರ ನಾನು ನನ್ನ ಭವಿಷ್ಯ ಕೇಳಕ್ ಸಾಲ್ಯಾಗ ನಿಲ್ರ? ಅಲ್ಲೋ ತಮ್ಮ, ಇನ್ನ ನೀ ಸಣ್ಣವದಿ. ಭವಿಷ್ಯ ಕೇಳಿ ಏನು ಮಾಡವ? ನಿಂದ ಆಟ ಆಡಿ ಓಡಾಡು ವಯಸ್ಸು. ಹೋಗು ಆಟ ಆಡು, ಹೋಗಪ್ಪ ಹೋಗು. ಅಂಕಲ್ರಿ ನಾ ದೊಡ್ಡ ಆದ್ಮೇಲೆ ಕೇಳ್ರಿ ಏನ್ ಬಂತ್ರಿ? ಈಗ ನಾನು ಭವಿಷ್ಯ ಕೇಳ್ತೇನ್ರಿ. ಈಗ ನಾನು ಭವಿಷ್ಯ ಕೇಳಿದ್ರ ನಾನು ಮುಂದೆ ಸುಧಾರಿಸ್ಕೋಬಹುದಲ್ಲ? ಆಯ್ತಪ್ಪ, ನಿನ್ನಿಷ್ಟ. ಬಾ ಮುಂದೆ ನಿಂದ್ರ ಬಾ ನೀನು. ನನ್ ಮಗ ನಿಮ್ ಮಾತಿನ ಪ್ರಕಾರ ಎಲ್ಲ ಒಳ್ಳೇದಾದ್ರೆ ಅಷ್ಟ ಸಾಕ್ರಿ. ಏ ಅಪ್ಪಿ, ನಿಮ್ಮ ಅಪ್ಪ ಹೋದ್ರ ಆಯ್ತಾನ, ಹೋಗು. ನೀವು ಹೋಗಪ್ಪಿ. ನನ್ ಕೈ ನೋಡಿ ಭವಿಷ್ಯ ಹೇಳಿ ಗುರುಗಳ. ಅಲ್ಲಪ್ಪ, ನಿಂದಿನ್ನೂ ಸಣ್ಣ ವಯಸ್ಸು, ಆಟ ಆಡೋ ವಯಸ್ಸು. ಈ ವಯಸ್ಸಿನಾಗ ಭವಿಷ್ಯ ಕೇಳಿ ಏನ್ ಮಾಡ್ತಿ? ದೊಡ್ಡವ ಆದ್ಮೇಲೆ ಭವಿಷ್ಯ ಕೇಳುವಂತೆ. ಹೋಗ್ ಆಟ ಆಡ್ಕೊಳಕ್ ಹೋಗ್. ದೊಡ್ಡ ಆದ್ಮೇಲೆ ಕೇಳಿ ಏನ್ ಮಾಡಿ ಗುರುಗಳ? ಮುಂದ್ ಏನಾಗ್ತೀನಿ ಕೇಳೋದು ಈಗ ಚಲೋ ಅಲ್ಲೇನ್ರಿ? ಸರಿ, ಯಾಕ್ರಿ ಗುರುಗಳ ಏನಾಯ್ತು? ಎಂತ ಅದ್ಭುತವಾದ ಕೈಯಪ್ಪ ನಿಂದು. ಇಂಥ ಕೈ ನನ್ನ ಜೀವಮಾನದೊಳಗ ನೋಡಿಲ್ಲ. ಈ ಕೈ ಚಕ್ರವರ್ತಿ ಆಗಬೇಕಾದ ಕೈ ಇದು. ನೀನು ಚಕ್ರವರ್ತಿ ಆಗಬೇಕಾದವನು. ಛೇ, ಆದ್ರೆ ಏನ್ ಮಾಡೋದಪ್ಪ, ಇನ್ನು ಒಂದು ಗೆರೆ ಇದ್ದಿದ್ರೆ ನೀ ಚಕ್ರವರ್ತಿಯಾಗಿ ಮೆರಿಬಹುದಿತ್ತು. ಆದ್ರೆ ಇನ್ನು ದೈವನ ಸುಮಾರೈತಿ. ಅದನ್ನು ಯಾರಿಂದ್ರನೂ ಬದಲಾಯಿಸಕ್ಕಾಗೋದಿಲ್ಲ. ಛೇ, ಅಂದ್ರ ಇದ್ರೊಳಗ ಯಾವ ಗೆರೆ ಇರ್ಬೇಕೈತ್ರಿ ಗುರುಗಳ? ತಮ್ಮ, ಈ ರೇಖೆ ಬಂದು ಈ ರೇಖೆ ಜೊತೆಗೆ ಕೂಡಿದ್ರ ನೀ ಸಾಮ್ರಾಟ ಆಗಿ ಮೆರಿಬಹುದಿತ್ತು. ಆದ್ರೆ ಏನ್ ಮಾಡೋದು, ನೀನು ದೈವ ಸುಮಾರೈತಿ. ಗುರುಗಳ ಈ ಗೆರೆಯಿಂದ ಈ ಗೆರೆ ಕೂಡ್ಬೇಕಿಲ್ಲ ರೀ? ಹೌದಪ್ಪ.
ಆಗೋದನ್ನ ತಪ್ಸಕ್ ಯಾರಿಂದು ಸಾಧ್ಯ ಇಲ್ಲ, ಹೌದಿಲ್ಲ ರೀ? ತಮ್ಮ, ಈ ಗಟ್ಟಿತನ, ಈ ಛಲ ನಿನ್ನಲ್ಲಿದ್ರೆ ಯಾವ ಗೆರೆನೂ ಅವಶ್ಯಕತೆ ಇಲ್ಲ. ನಿನ್ನಲ್ಲಿ ಚಕ್ರವರ್ತಿಯಾಗಿ ಮೆರೆಯೋ ಎಲ್ಲ ಲಕ್ಷಣಗಳದಾವ. ನೀ ಚಕ್ರವರ್ತಿ ಆಗೋದನ್ನ ಆ ಹರಿಹರ ಬ್ರಹ್ಮಾದಿಗಳಿಂದ ತಪ್ಸಾಕನೂ ಸಾಧ್ಯ ಇಲ್ಲ. ಹೋಗ್, ಚಕ್ರವರ್ತಿಯಾಗಿ ಮೆರಿತಿ ಹೋಗ್ನಿ. ಆತ್ಮೀಯ ವೀಕ್ಷಕರೇ, ಈಗ ತಮ್ಮ ಮುಂದೆ ಕಾಣುತ್ತಿರುವ ಚಿತ್ರ ದಿ ಗ್ರೇಟ್ ಅಲೆಕ್ಸಾಂಡರ್. ಈ ವ್ಯಕ್ತಿ ತನ್ನ 36ನೇ ವಯಸ್ಸಿನಲ್ಲೇ ಇಡೀ ಜಗತ್ತಿಗೆ ಚಕ್ರವರ್ತಿಯಾಗಿ ಮೆರೆದವನು. ಈಗ ನೀವು ನೋಡಿರುವ ಘಟನೆ ಸತ್ಯ ಘಟನೆ ಆಧಾರಿತ ಕಿರುಚಿತ್ರ. ಈ ಅಲೆಕ್ಸಾಂಡರ್ ತನ್ನ ಒಂದು ಚಿಕ್ಕ ವಯಸ್ಸಿನಲ್ಲೇ ಪ್ರಪಂಚವನ್ನೇ ಗೆದ್ದು ಅಪ್ರತಿಮ ಪರಾಕ್ರಮಿ ಚಕ್ರವರ್ತಿಯಾಗಿ ಮೆರಿತಾನೆ. ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿ ಇರಿಸಿಕೊಂಡು ಆಳ್ವಿಕೆ ನಡೆಸ್ತಾನೆ ಈ ಮಹಾಸೇನಾನಿ ದಿ ಗ್ರೇಟ್ ಅಲೆಕ್ಸಾಂಡರ್. ಆದರೆ ತನ್ನ ಜೀವನದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆಯನ್ನು ಮುಂದಿಟ್ಟುಕೊಂಡು ತನ್ನ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ತಾನೆ. ಅಂದರೆ ತನ್ನ ಅಂಗೈಯಲ್ಲಿರುವ ಗೆರೆಗಳ ಮೇಲೆ ತನ್ನ ಭವಿಷ್ಯ ಅವಲಂಬಿತವಾಗಿಲ್ಲ ಎನ್ನುವುದು ತನಗೆ ಮನದಟ್ಟಾಗುತ್ತದೆ. ಇದೇ ಒಂದು ವಿಷಯವನ್ನಿಟ್ಟುಕೊಂಡು ತಮ್ಮ ಮುಂದೆ ಒಂದು ಕಿರುಚಿತ್ರದೊಂದಿಗೆ ಸಾದರಪಡಿಸ್ತಾ ಇದ್ದೀವಿ. ಬಂಧುಗಳೇ, ನಾವು ಈಗಿನ ನಮ್ಮ ಮಕ್ಕಳಿಗೆ ಅರ್ಥ ಮಾಡಿಸಬೇಕಾದದ್ದು ಇಷ್ಟೇ. ನಮ್ಮ ಭವಿಷ್ಯ ನಮ್ಮ ಅಂಗೈಯಲ್ಲಿರುವ ಗೆರೆಗಳ ಮೇಲೆ ಅವಲಂಬಿತವಾಗಿಲ್ಲ. ನಮ್ಮ ಹೃದಯದಲ್ಲಿ ಅಚಲವಾಗಿರುವ ನಂಬಿಕೆ, ಗಟ್ಟಿತನ, ಶ್ರದ್ಧೆ, ಸಾಧಿಸಿ ತೋರಿಸುವ ಛಲ ನಮ್ಮಲ್ಲಿದ್ದರೆ ನಮ್ಮ ಜೀವನಕ್ಕೆ ನಾವೇ ಚಕ್ರವರ್ತಿಯಾಗಬಹುದು, ಅಲ್ಲದೆ ಇಡೀ ಜಗತ್ತಿಗೆ ಚಕ್ರವರ್ತಿಯಾಗಿ ಮೆರೆಯಬಹುದು ಎಂಬುದೇ ಈ ಕಿರುಚಿತ್ರದ ಸಾರಾಂಶ.